ಅದರಿಂದ ಇಷ್ಟು ಕಥೆ ಹೇಳಿ ಶುಕಾಚಾರ್ಯ ಹೇಳ್ತಾರೆ, ಬರೇ ಋಷಭದೇವ ಅಲ್ಲಪ್ಪ, ನೀವೆಲ್ಲ ಭಾಗ್ಯವಂತರು ಅಂತಾರೆ. ರಾಜನ್ ಪತಿ ಗುರು ಅಲಂ ಭವತಾಂ ಯರೂನಾಂ, ರಾಜನ್ ಪತಿರ್ ಗುರುರಲಂ ಭವತಾಂ ಯರೂನಾಂ. ಆ ಕಥೆ ಬಿಡು. ಮೊನ್ನೆ ನಮ್ಮ ಕಣ್ಣು ಮುಂದೆ ಇದ್ದಲ್ಲ ಶ್ರೀಕೃಷ್ಣ, ರಾಜನ್ ಪತಿ ಗುರು ಅಲಂ ಭವತಾಂ. ನಿಮಗೆ ನಿನ್ನ ಇದು ಹೇಳ್ತಾ ಇರತಕ್ಕಂಥದ್ದು ಪರೀಕ್ಷಿತ ರಾಜನ, ನಿನ್ನ ಅಜ್ಜ ಅರ್ಜುನನ ಜೊತೆಗೆ ಓಡಾಡ್ತಾ ಇದ್ದಾನೆ. ಮತ್ತೆ ಯದುಗಳು ಯಾದವರ ಮನೆಯಲ್ಲಿ ಓಡಾಡ್ತಾ ಇದ್ದಾನೆ. ಹುಡುಗನಾಗಿ, ಪ್ರಬುದ್ಧನಾಗಿ, ಯುವಕನಾಗಿ, ಮುದುಕನಾಗಿ 106 ವರ್ಷಗಳ ಕಾಲ ಯದುಗಳ ಜೊತೆಗೆ ಓಡಾಡಿದ. ನಿಮ್ಮ ಮನೆಯಲ್ಲಿ ಓಡಾಡಿದ. ಇದು ಬೇರೆ ದೇಶದ ಯಾರಿಗೆ ಈ ಭಾಗ್ಯ ಇದೆ? ರಾಜನ್ ಪತಿಹಿ, ನಿಮಗೆಲ್ಲರಿಗೂ ಪಾಲಕನಾಗಿ ನಿಂತ, ಆಪತ್ತು ಬಂದಾಗ ರಕ್ಷಕನಾಗಿ ನಿಂತ, ತಿಳುವಳಿಕೆ ಇಲ್ಲದೆ ಕಂಗಾಲಾದಾಗ ಗುರುವಾಗಿ ನಿಂತ, ಭಗವದ್ಗೀತೆ ಉಪದೇಶಿಸಿದ. ರಾಜನ್ ಪತಿಹಿ ಗುರುಹು, ಪತಿಯಾಗಿ ಪಾಲಕನಾದ, ಗುರುವಾಗಿ ಜ್ಞಾನದ ಮಾರ್ಗದರ್ಶನ ನೀಡಿದ. ಯಾರಿಗೆ? ಭವತಾಂ ಯದುನಾಂ, ನಿಮಗೆ, ಪಾಂಡವರಿಗೆ, ಪಾಂಡು ವಂಶದಲ್ಲಿ ಬಂದ ರಾಜರುಗಳಿಗೆ ಮತ್ತು ಯದುವಂಶದ ಎಲ್ಲ ಯಾದವರಿಗೆ. ದೇವ ಪ್ರಿಯ ಕುಲಪತಿ ಕ್ವಚ ಕಿಂಕರೋವ. ದೇವ ಎಲ್ಲರಿಗೂ ಆರಾಧ್ಯ ದೇವತೆ. ಕೃಷ್ಣ ಅಂದ್ರೆ ಎಲ್ಲರಿಗೂ ಆರಾಧ್ಯ ದೇವತೆ. ಅಷ್ಟೇ ಅಲ್ಲ, ದೇವರು ಅಂದ್ರೆ ಒಂದು ಡಿಸ್ಟನ್ಸ್ ಇಟ್ಟುಕೊಂಡು ನೋಡ್ತೇವೆ ನಾವು, ಏನೋ ಒಂದು ದೂರ ಎತ್ತರದಲ್ಲಿ. ಅವನಾಗಲ್ಲ. ಪ್ರಿಯ, ಎಲ್ಲರಿಗೂ ಹೆಗಲು ಹಾಕಿ ಮಾತಾಡುವಷ್ಟು ಆತ್ಮೀಯ. ಸಖ, ಅತ್ಯಂತ ಹತ್ತಿರದ ಗೆಳೆಯನಂತೆ ನಮ್ಮ ಜೊತೆಗೆ ಬದುಕಿದ. ದೇವರು ಅಂತ ದೂರದಲ್ಲಿ ನಿಂತು ಎತ್ತರದಲ್ಲಿ ನಿಂತು ಮಂಗಳಾರತಿ ಮಾಡಿಸಿಕೊಳ್ಳಲಿಲ್ಲ. ಪ್ರಿಯ, ಅತ್ಯಂತ ಪ್ರೀತಿಪಾತ್ರ ವಸ್ತುವಾಗಿ ಎಲ್ಲರ ಜೊತೆಗೆ ಬೆರೆತು ಬದುಕಿದ. ಕುಲಪತಿ, ಇಡೀ ಮನುಕುಲದ ಪತಿಯಾದ, ಸ್ವಾಮಿಯಾದ. ಬರೀ ಯಾದವರಿಗೆ ಪಾಂಡವರಿಗೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲಪ್ಪ, ಮನುಕುಲಕ್ಕೆ ಪತಿಯವನು. ಮನುಕುಲಕ್ಕೆ, ಮಾನವ ಯಾವ ದೇಶದಲ್ಲಿದ್ದ ಮನುಷ್ಯರಿಗೂ ಕೂಡ ಮಾರ್ಗದರ್ಶನ ಮಾಡತಕ್ಕಂಥ ಒಂದು ಜ್ಞಾನ, ಮನುಕುಲದ ಜ್ಞಾನವನ್ನು ಕೊಟ್ಟ ಭಗವದ್ಗೀತೆಯ ಮೂಲಕ. ಅಷ್ಟೇಯೋ, ನಿಮ್ಮ ಭಾಗ್ಯ ಇನ್ನೂ ಭಯಂಕರ. ಕ್ವಚ ಕಿಂಕರೋವಹ, ನಿಮ್ಮ ದಾಸನಾಗಿ ನಿಮ್ಮ ಒಟ್ಟಿಗೆ ನಿಮ್ಮ ಸೇವೆ ಮಾಡಿದ ಆ ಭಾಗ್ಯ ಯಾರಿಗೆ? ಕ್ವಚ ಕಿಂಕರೋವ. ಅಸ್ತ್ವೈವ ಮಂಗ ಭಗವಾನ್ ಭಜತಾಂ ಮುಕುಂದ ಮುಕ್ತಿಂ ದದಾತಿ. ಹೌದಪ್ಪ, ಇದೆಲ್ಲ ನಿಜ. ಭಗವಾನ್ ಭಜತಾಂ ಮುಕುಂದೋ ಮುಕ್ತಿಂ ದದಾತಿ. ಭಕ್ತಿಯಿಂದ ಆರಾಧಿಸಿದವರಿಗೆ ಭಗವಂತ ಮೋಕ್ಷವನ್ನು ಕೊಡ್ತಾನೆ. ಯಾದವರು, ಪಾಂಡವರು ಅಂತ ಭಕ್ತಿಯಿಂದ ಭಗವಂತ ಆರಾಧಿಸಿ ಸಿದ್ಧತೆಯನ್ನು ಪಡೆದ್ರು. ಹೌದು, ಭಗವಂತ ಮುಕ್ತಿ ಕೊಡ್ತಾನೆ. ಮುಕ್ತಿ ಕೊಡುವುದು ಸುಲಭ. ಕರಹಿಸ್ಮನ ಭಕ್ತಿ ಯೋಗ, ಭಕ್ತಿ ಕೊಡೋಲ್ಲ ಅವನು. ಮುಕ್ತಿ ಕೊಟ್ಟಷ್ಟು ಸುಲಭವಾಗಿ ಭಕ್ತಿ ಕೊಡೋಲ್ಲ. ಅದು ಬಹಳ ಸ್ಟಿಂಜಿಯವನು ಭಕ್ತಿ ಕೊಡುವಲ್ಲಿ. ದೇವರ ಮೇಲೆ ಭಕ್ತಿ ಮಾಡಲಿಕ್ಕೆ ಆಗುವಾಗ 1000 ತೊಂದರೆಗಳು. ಆ ನಿರಂತರವಾದ ಭಕ್ತಿ ಯೋಗ ಏನು ಹೇಳಿದೆ, ಮುಕ್ತಿಗಿಂತಲೂ ಆನಂದಮಯ. ಆದ್ದರಿಂದ ಅದನ್ನು ಕೊಡೋಲ್ಲ ಭಗವಂತ. ಭಕ್ತಿ ಅಷ್ಟು ಸುಲಭವಾಗಿ ಕೊಡೋಲ್ಲ. ಭಕ್ತಿ ಎಂದರೆ ಏನು? ಇದು ಚೈತನ್ಯ ಮಹಾಪ್ರಭುಗಳ ಕತೆ. ಅವರು ಬಂದಿದ್ದರು ದಕ್ಷಿಣ ಭಾರತಕ್ಕೆ, ಬಂಗಾಲದಿಂದ ಉಡುಪಿಗೆ ಬಂದಿದ್ದರು, ಕರ್ನಾಟಕಕ್ಕೆ ಬಂದಿದ್ದರು, ಚೆನ್ನೈ. ಅವಾಗೇನು ಚೆನ್ನೈ ಅಂತ ಹೆಸರಿರಲಿಲ್ಲ, ಈಗ ಚೆನ್ನೈ ಅಂತ ಯಾವಾಗ ಕರಿತೇವೆ ಅಲ್ಲಿಗೂ ಬಂದಿದ್ದರು. ಎಲ್ಲ ಕಡೆ ತಿರುಗಾಡಿದ್ರು. ಇಲ್ಲೆಲ್ಲ ಮನೆ ಕರೆಸಿ ಅವರಿಗೆ ಭಿಕ್ಷೆ ಎಲ್ಲ ಮಾಡಿಸಿದ್ರು. ಅಲ್ಲಿಗೆ ಹೋದ ಮೇಲೆ ಅವರು ಒಂದು ಉದ್ಗಾರ, ದಕ್ಷಿಣ ಭಾರತಕ್ಕೆ ನೀವು ಹೋದಿರಲ್ಲ, ನಿಮಗೆ ಏನನ್ನಿಸಿತು ಅಂತ. ಉತ್ತರ ಭಾರತದ ನಮ್ಮ ವರ್ತನೆ ಮತ್ತು ದಕ್ಷಿಣ ಭಾರತದ ಜನರ ವರ್ತನೆಯಲ್ಲಿ ಏನು ಅಂತರವನ್ನು ಕಂಡಿರಿ ಅಂತ ಅವರ ಶಿಷ್ಯರು ಕೇಳಿದರು. ಇಟ್ ಈಸ್ ರೆಕಾರ್ಡೆಡ್ ಇನ್ ಹಿಸ್ ಬಯೋಗ್ರಫಿ. ಅದಕ್ಕೆ ಅವರು ಹೇಳಿದರು, ಉತ್ತರ ಭಾರತದ ಜನ ನಿಜವಾಗಿ ಭಾವುಕರಾಗಿ ಭಕ್ತಿ ಮಾಡ್ತಾರೆ. ದಕ್ಷಿಣ ಭಾರತದ ಜನ ವಾಟ್ ಈಸ್ ಭಕ್ತಿ, ವಾಟ್ ಈಸ್ ದ ಡೆಫಿನೇಷನ್ ಆಫ್ ಭಕ್ತಿ ಎಂದು ವಾದ ಮಾಡ್ತಾರೆ ಅಂತ. ಭಕ್ತಿ ಮಾಡೋಲ್ಲ, ಭಕ್ತಿ ಬಗ್ಗೆ ವಾಕ್ಯಾರ್ಥ ಮಾಡ್ತಾರೆ ಅಂತ. ಇದು ಸತ್ಯ, ಇವತ್ತಿಗೂ ಸತ್ಯ. ಆದ್ದರಿಂದ ಭಕ್ತಿ ಅಷ್ಟು ಸುಲಭ ಅಲ್ಲ. ಭಕ್ತಿ ಬಗ್ಗೆ ಸೆಮಿನಾರ್ ಮಾಡಬಹುದು, ಭಕ್ತಿ ಬಗ್ಗೆ ಪುಸ್ತಕ ಬರೀಬಹುದು. ಯೂನಿವರ್ಸಿಟಿಯವರು ಒಂದು ಕಡೆ ಪುರಂದರ ದಾಸ ಸಾಹಿತ್ಯದ ಬಗ್ಗೆ ಒಂದು ಸಮ್ಮೇಳನ ಆಯಿತು ಪಂಡ್ರಾಪುರದಲ್ಲಿ, ಭಕ್ತಿ ಸಾಹಿತ್ಯದ ಬಗ್ಗೆ. ಅವರು ಯೂನಿವರ್ಸಿಟಿಯವರು ಮಾಡಿಸಿದ್ರು. ನಾನು ಅದಕ್ಕೆ ಅಧ್ಯಕ್ಷನಾಗಿ ಹೋಗಿದ್ದೆ. ಅಲ್ಲಿ ಏನು ಭಕ್ತಿ ಯೋಗ ದಾಸ. ನಾನು ಹೇಳಿದೆ, ಭಕ್ತಿ ಅಂದರೆ ಏನು ಅಂತ ಲವಲೇಶವೂ ಗೊತ್ತಿಲ್ಲದ ನೀವು ಯೂನಿವರ್ಸಿಟಿ ಪ್ರೊಫೆಸರ್ಸ್ ಭಕ್ತಿ ಯೋಗದ ಬಗ್ಗೆ ಏನು ಮಾತಾಡ್ತೀರಾ? ಭಕ್ತಿ ಅನ್ನೋದು ಶಬ್ದವೇ ಗೊತ್ತಿಲ್ಲ ನಿಮಗೆ.
ಬಟ್ ನೀವು ಉಪನ್ಯಾಸ, ನಿಮಗೆ ಅಧಿಕಾರವೇ ಇಲ್ಲ, ಭಕ್ತಿಯೋದ ಬಗ್ಗೆ ಮಾತಾಡುವುದಕ್ಕೆ ಇಲ್ಲ ನಿಮಗೆ. ನೀವು ಪುರಂದಾಸರು ಶಬ್ದ ತೆಗೆಯೋದು ಪುರಂದಾಸರ ಉಪಕಾರ ಅಂತ ಹೇಳಿದ್ರೆ ಏನು ಭಕ್ತಿ ಅಂದ್ರೆ ಏನು? ನಾವೊಂದು ಜೀವನದ 5 ನಿಮಿಷ ಆದ್ರೂ ಭಕ್ತಿ ಮಾಡಿದ್ದುಂಟ. ಬಟ್ ಸೆಮಿನಾರ್ನಲ್ಲಿ ಭಾಷಣ ಮಾಡ್ತೇವೆ ಅಂತ ಅದು ಭಕ್ತಿ ಅಂದ್ರೆ ಏನು ಅಂತ ಅದನ್ನ ಅದು ಹೇಳ್ತಾರೆ. ಕರಹಿಸ್ಮನ ಭಕ್ತಿ ಯೋಗಂ. ಭಗವಂತ ಮುಕ್ತಿಯನ್ನಾದ್ರೂ ಕೊಟ್ಟಾನು, ಸುಲಭವಾಗಿ ಭಕ್ತಿಯನ್ನ ಶುರುವಾಗಿ ಕೊಡೋಲ್ಲ, ಬಹಳ ಕಷ್ಟ. ಯಾಕೆಂದ್ರೆ ಅದು ಅಷ್ಟು ಪ್ರಿಯ ಭಗವಂತನಿಗೂ ಬರ್ತದೆ.